ಮಾಡಿದ ಈ ಮಂಗಳ ಕಾರ್ಯನ ನನ್ನ ಹೆಂಡತಿ ನೋಡಿದ್ರೆ ಬಹಳ ಸಂತೋಷ ಪಡ್ತಾಳ ಅಂತ ಹೇಳಮ್ಮತ್ತೆ. ಅಯ್ಯೋ 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 ನಮಸ್ಕಾರ. ಹ್ಯೂಮರ್ ಇಟ್ ನೆವರ್ ಫೇಲ್ಸ್ ಟು ಬ್ರಿಂಗ್ ಅ ಸ್ಮೈಲ್. ಸೊ ಹ್ಯೂಮರ್ ಅನ್ನೋದು ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮರ್ ಬಗ್ಗೆ ಹೇಳ್ತೇನೆ. ಫಸ್ಟ್ ಒನ್, ಸ್ಲ್ಯಾಪ್ಸ್ಟಿಕ್ ಕಾಮಿಡಿ. ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಅಂತ ಅಂದರೆ ಏನು? ಸೊ ಇದರಲ್ಲಿ ಯಾವುದೇ ಡೈಲಾಗ್ಸ್ ಇರೋದಿಲ್ಲ, ಬರೀ ಅವರ ಫಿಸಿಕಲ್ ಆ್ಯಕ್ಷನ್ ಮತ್ತು ಎಕ್ಸಾಜರೇಟೆಡ್ ಮೂಮೆಂಟ್ಸಿಂದ ನಮ್ಮನ್ನ ನಗಿಸ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಮಿಸ್ಟರ್ ಬೀನ್ ಮತ್ತು ಚಾರ್ಲಿ ಚಾಪ್ಲಿನ್. ನೋಡಿದ್ರಲ್ಲ, ಅವರು ಬರೀ ಅವರ ಫೇಸ್ ಎಕ್ಸ್ಪ್ರೆಷನ್ಸಿಂದ ನಮ್ಮನ್ನ ನಗಿಸ್ತಾರಲ್ವಾ. ಸೆಕೆಂಡ್ ಒನ್, ಸಟೈರ್. ಇದನ್ನು ನಾವು ಕ್ರಿಟಿಸೈಸ್ ಮಾಡಬೇಕಾದ್ರೆ, ಕಮೆಂಟ್ ಮಾಡಬೇಕಾದ್ರೆ, ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ನಮ್ಮ ದಾನಿ ಸೇಟ್ ಮಾಡೋ ಪಾಲಿಟಿಷಿಯನ್ಸ್ ಆರ್ ಬಿಗರ್ ದೆನ್ ದ ಕಂಟ್ರಿ ಇಟ್ಸೆಲ್ಫ್. ಎಲ್ಲರೂ ಪಾಲಿಟಿಕ್ಸ್ ಡಿಸ್ಕಸ್ ಮಾಡ್ತಾರೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅದರಲ್ಲಿ ಪೊಲಿಟಿಕಲ್ ಸಟೈರ್ ಬಗ್ಗೆ ಮಾತಾಡಿದ್ದಾರೆ. ಹೆಂಗೆ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮತ್ತು ಒಂದು ಗೌರ್ಮೆಂಟ್ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ ಅದನ್ನ ಒಂದು ಕಾಮಿಕ್ ವೇಲ್ ತೋರಿಸಿದ್ದಾರೆ ಗೊತ್ತಾ, ಇದನ್ನ ಸಟೈರ್ ಅಂತ ಹೇಳ್ತೀವಿ. ಥರ್ಡ್ ಒನ್, ವರ್ಡ್ ಪ್ಲೇ. ಇಟ್ ಈಸ್ ಅ ಕ್ಲೆವರ್ ಯೂಸೇಜ್ ಆಫ್ ವರ್ಡ್ ಆರ್ ಪನ್. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ನ ಇವಾಗ ನೋಡೋಣ. ಫೋರ್ತ್ ಒನ್, ಪ್ಯಾರಡಿ. ಸೊ ಪ್ಯಾರಡಿ ಅನ್ನೋದು ಒಬ್ಬರ ಬಗ್ಗೆ ಮಿಮಿಕ್ ಮಾಡ್ಬೋದು, ಇಲ್ಲ ಇಮಿಟೇಟ್ ಮಾಡ್ಬೋದು. ಒಬ್ಬರು ಕೆಲಸನ ತುಂಬ ಫನ್ನಿ ವೇಯಲ್ಲಿ ಮಿಮಿಕ್ ಇಲ್ಲ ಇಮಿಟೇಟ್ ಮಾಡ್ತಾರೆ ಗೊತ್ತಾ, ಇದನ್ನು ಪ್ಯಾರೋಡಿ ಅಂತ ಹೇಳ್ತಾರೆ. ನೀವು ಇದನ್ನು ಯೂಟ್ಯೂಬಲ್ಲಿ ನೋಡ್ಬೋದು, ಇಲ್ಲ ಮೂವೀಸ್ ಬಗ್ಗೆ ಪ್ಯಾರೋಡಿ ಮಾಡ್ತಾರೆ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಸೆಲೆಬ್ರಿಟಿನ ಇಮಿಟೇಟ್ ಮಾಡಿ ಮಾತಾಡ್ತಾರೆ ಗೊತ್ತಾ, ಅದನ್ನು ಪ್ಯಾರೋಡಿ ಅಂತ ಹೇಳ್ತೀವಿ. ಫಿಫ್ತ್ ಒನ್, ಸರ್ಕ್ಯಾಸಮ್ ಅಂದರೆ ವ್ಯಂಗ್ಯ. ನಿಮಗೆ ತುಂಬ ಜನ ಗೊತ್ತಿರಬೇಕಲ್ವಾ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಇವಾಗ ಅವ್ರಿಗೇನೋ ಅನಿಸಿರುತ್ತೆ, ಬಟ್ ಹೇಳೋದು ಬೇರೆ ಥರ. ಇವಾಗ ಎಕ್ಸಾಂಪಲ್, ನಮ್ಮ ಅಮ್ಮಂದಿರೇ ಆಗಿರಲಿ, ತುಂಬ ಫೋನ್ ಯೂಸ್ ಮಾಡ್ತಾ ಇದ್ರೆ ಮಾಡು ಇದರಿಂದ ಉದ್ಧಾರ ಆಗ್ತೀಯ ನೀನು ಅಂತ ಹೇಳ್ತಾರೆ ಗೊತ್ತಾ, ಅದು ವ್ಯಂಗ್ಯವಾಗಿ ಹೇಳ್ತಾರೆ ಗೊತ್ತಾ, ಇದನ್ನು ಸರ್ಕ್ಯಾಸಮ್ ಅಂತ ಹೇಳ್ತವೆ. ಸಿಕ್ಸ್ತ್ ಒನ್, ಡಾರ್ಕ್ ಹ್ಯೂಮರ್. ಇದೊಂದು ಸೆನ್ಸಿಟಿವ್ ವಿಷಯದ ಮೇಲೆ ಜೋಕ್ ಮಾಡೋದು. ಎಕ್ಸಾಂಪಲ್, ಅವ್ರ ಕಲರ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಇಲ್ಲ ಡಿಸೆಬಿಲಿಟೀಸ್ ಬಗ್ಗೆ. ತುಂಬ ಜನಕ್ಕೆ ಇದು ಅನ್ಕಂಫರ್ಟಬಲ್ ಕೂಡ ಆಗ್ಬೋದು, ಅಫೆನ್ಸಿವ್ ಆಗಿ ತಗೊಳ್ಬೋದು. ಸೊ ನೀವು ಇದೊಂದು ಜೋಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಡಿಯನ್ಸ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ್ರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮರ್. ಇದರಲ್ಲಿ ನಿಮ್ಮ ಫೇವ್ರೇಟ್ ಹ್ಯೂಮರ್ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.